ಹೃದಯಾಘಾತಕ್ಕೂ ಕೋವಿಡ್ ಲಸಿಕೆಗೂ ಏನಾದರೂ ಇಂಟರ್ ಕನೆಕ್ಷನ್ಸ್ ಇದೆಯಾ ಅನ್ನುವಂತಹ ಪ್ರಶ್ನೆ ರಾಜ್ಯದಲ್ಲಿ ಮುಂದುವರಿತಾ ಇರೋ ಬೆನ್ನಲ್ಲೇ ಈ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಅನುಮಾನದ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿರೋದು, ನಾನು ಮುಖ್ಯಮಂತ್ರಿಗಳ ಟ್ವೀಟ್ ಅನ್ನು ನೋಡಿಲ್ಲ, ಆದರೆ ಈ ರೀತಿ ವಿಶ್ವದಾದ್ಯಂತ ಚರ್ಚೆ ಆಗ್ತಾ ಇದೆ, ಸಂಶೋಧನೆಗಳೆಲ್ಲ ನಡೀತಾ ಇದೆ, ಲಸಿಕೆಯಿಂದ ಲಕ್ಷಾಂತರ ಜನರ ಜೀವ ಉಳಿದಿದೆ, ಅದನ್ನು ನಾವು ನೋಡಬೇಕು ಅಂತ ಪಬ್ಲಿಕ್ ಟಿವಿಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಟ್ವಿಟರ್ ಖಾತೆಯಿಂದ ಹೊರಬಿದ್ದಿರೋ ಟ್ವೀಟೇ ಬೇರೆ ಹೇಳ್ತಾ ಇದೆ, ಆರೋಗ್ಯ ಸಚಿವರು ಹೇಳ್ತಾ ಇರುವಂತಹ ರೀತಿಯೇ ಬೇರೆ ಇದೆ. ಒಟ್ಟಿನಲ್ಲಿ ಒಂದು ಕಾನ್ಸ್ಪಿರಸಿ ಥಿಯರಿ ಅಂತೂ ಇದೆ, ಬಿಕಾಸ್ ಯಾರ ಹತ್ರನೂ ಡೇಟಾ ಇಲ್ಲ ಪ್ರೂವ್ ಮಾಡೋದಕ್ಕೆ, ಆದರೂ ಕನ್ಕ್ಲೂಷನ್ಸ್ಗೆ ಜಂಪ್ ಆಗ್ತಿದ್ದಾರೆ. ಈಗ ದಿನೇಶ್ ಗುಂಡೂರಾವ್ ಅವರು ರಿಯಾಕ್ಷನ್ ನೋಡೋಣ. ಜನ ನೋಡಿ, ನಾನು ಅದರ ಬಗ್ಗೆ ಏನು ಹೇಳಕ್ಕೆ ಹೋಗ, ನಾನು ಸಿ ಎಂ ಅವರು ಟ್ವೀಟ್ ನೋಡಿಲ್ಲ ನಾನು. ಆದರೆ ಇದರ ಒಂದು ವಿಷಯದ ಬಗ್ಗೆ ವಿಶ್ವಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಅದರಿಂದ ಆ ಲಸಿಕೆಯಿಂದ ಲಕ್ಷಾಂತರ ಜನ ಬದುಕೊಂಡಿದ್ದಾರೆ, ಅದ್ರ ಬಗ್ಗೆ ಅನುಮಾನ ಇಲ್ಲ. ಆಯಿತಾ, ಆ ಲಸಿಕೆ ತಗೊಂಡಿರೋದ್ರಿಂದ ಕೋವಿಡ್ ಆದ ಸಂದರ್ಭದಲ್ಲಿ ಅನೇಕ ಜನರಿಗೆ ಉಪಯೋಗ ಅಂತೂ ಆಗಿದೆ. ಅದರ ಬೇರೆ ಏನಾದರೂ ಪರಿಣಾಮಗಳಿರುವಂಥದ್ದನ್ನು ಅದು ಈಗ ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ ವಿಶ್ವ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ, ಅವರು ಅದರ ಬಗ್ಗೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ನೇರವಾಗಿ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಲ್ಲ. ನೋಡಿ, ನಾನು ಅದರ ಬಗ್ಗೆ ಏನು